ಎಲ್ಲಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಪವಾರಗಳ ಬಗ್ಗೆ, ಆಯುರ್ವೇದಿಕ್ ಸಸ್ಯಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಿದ್ರಿ. ನಮ್ಮ ದರ್ಶನ ಅನ್ನೋದು ಕೇಳ್ತಿದ್ವಿ, ಆಯುರ್ವೇದಿಕ್ ಸಸ್ಯಗಳು ಕೆಲಸ ಮಾಡುತ್ತಾ, ದೇಹದ ಮೇಲೆ ಆರೋಗ್ಯ ಸರಿ ಮಾಡುತ್ತಾ, ದೇಹದಲ್ಲಿರ್ತಕ್ಕಂಥ ಆರೋಗ್ಯಗಳನ್ನ ಸರಿ ಮಾಡುತ್ತಾ, ಆಯುರ್ವೇದಿಕ್ ಅಲ್ಲಿ ಶಕ್ತಿ ಇದೆಯಾ ಅಂತ ತೋರಿಸ್ತಾ ಇದ್ರು. ಆಯುರ್ವೇದಿಕ್ ಅಲ್ಲಿ ಎಷ್ಟು ಶಕ್ತಿ ಇದೆ ಅಂತ ತೋರಿಸೋದೇ ಈ ಕಾರ್ಯಕ್ರಮಗಳು. ದರ್ಶನ ನಮಸ್ತೆ. ವೆಲ್ಕಮ್. ಥ್ಯಾಂಕ್ ಯು ಗುರುಗಳೇ. ಇವತ್ತು ನೀವು ಕೇಳಿದ್ರಿ, ಇಂದಿನ ಸಂಚಿಕೆಗಳು ಹೇಳಿದ್ರಿ, ಗಾಜನ್ನ ತಿಂತಕ್ಕಂಥದ್ದು ಮತ್ತೆ ಕಲ್ಲುಗಳನ್ನ ಪುಡಿ ಮಾಡ್ತಕ್ಕಂಥದ್ದು, ಬಾಯಿಲಿ ಪವಾಡಗಳನ್ನ ಮಾಡ್ತಕ್ಕಂಥದ್ದು. ಅದು ಯಾವ ಪವಾಡ ಮಾಡ್ತಿದೆ ಅಲ್ಲಿ? ಅವ್ರು ಪವಾಡ ಮಾಡ್ತಿದಾರ, ಬೇರೆ ಇನ್ನೊಂದು ಕೆಲಸ, ಇನ್ನೊಂದು ಕೈ ಪವಾಡ ಮಾಡ್ತಿದೆ ಅಂತ ನಾವ್ ಹೇಳ್ತಿದ್ರಿ, ಮೂಲಿಕೆ ಪವಾಡ ಅಂತ. ಹೌದು. ಇವತ್ತು ನಿಮ್ ಕೈಯಿಂದ ಒಂದು ಕಲ್ಲನ್ನ ಅಗಸ್ತೇವೆ ನಾವು. ತಗೊಳ್ಳಿ, ಬಾಯಲ್ಲಿ ಹಾಕೊಂಡು ಜಿಗಿತೀರಾ ಈ ಸಪ್ನ? ಏನೋ ಒಂದು ಪವಾಡ ನಡೀತಾ ಇದೆ ಇಲ್ಲಿ. ಚೆನ್ನಾಗಿ ಜಿಗಿರಿ ಬಾಯಲ್ಲಿ ಹಾಕೊಂಡು. ಚೆನ್ನಾಗಿ ಚಪ್ಪರಿಸಿ ಬಾಯಲ್ಲಿ. ನೀವ್ ಅನ್ಕೊಂಬೋದು ಗುರುಗಳು ಕುಣಿಸ್ಕೊಂಡು ಏನೇನೋ ತಿನ್ಸ್ತಿದಾರೆ, ಹೊಟ್ಟೆ ಒಳಗಡೆ ಹೋಗಿ ಏನೇನಾಗುತ್ತಪ್ಪ, ನಾಳೆ ದಿವಸ ಏನೇನ್ ರಿಪೋರ್ಟ್ ಮಾಡ್ಬೇಕು, ಕಲ್ಲಗಿಸ್ತಿದಾರೆ, ನೋಡಿದ್ರೆ ನಿಂಬೆ ಹಣ್ಣುಗಳನ್ನ ತಿನ್ನಿಸ್ತಿದಾರೆ ಅಂತ. ಹೌದು. ಇದು ಯಾವುದೇ ಒಂದು ದೇಹಕ್ಕೆ ಅಡ್ಡ ಪರಿಣಾಮ ಬೀರಲ್ಲ. ಸಾಧಾರಣವಾಗಿ ದೇಹಕ್ಕೆ ಅಡ್ಡ ಪರಿಣಾಮ ಆಗೋದೇ ಇಲ್ಲ. ಇವತ್ತು ನಾವು ನಿಮ್ ಮುಂದೆನೆ ನಾವು ಕಲ್ಲುಗಳು ಹಾಯ್ಕೊಂಡ್ ಬಂದಿದ್ವಿ, ಕ್ಯಾಮ್ರಾ ಮುಂದೆ ತೋರ್ಸಕ್ ಆಗ್ಲಿಲ್ಲ. ಹೌದು. ಕಲ್ಲುಗಳನ್ನ ಹಾಯ್ಕೊಂಡ್ ಬಂದಿದ್ವಿ, ಯಾಕಂದ್ರೆ ಅಲ್ಲಿ ಇಲ್ಲಿ ಬಿದ್ದಿರುತ್ತೆ ಅಂತ ಒರೆಸ್ತಾ ಇದೀವಿ ಅಷ್ಟೇ. ನಮ್ ಕೈಲಿ ಯಾವ್ದೇ ಒಂದು ಪಾಷಾಣ ಆಗ್ಬೋದು ಅಥವಾ ಬೇರೆ ಏನಿಲ್ಲ, ಒಂದು ಕಲ್ಲನ್ನ ಎತ್ಕೊಂಡ್ ಬಂದಿದ್ದೇವೆ ಅಷ್ಟೇ. ಇವತ್ತು ಸಣ್ಣದಾಗಿ ಕೊಡ್ತಿದೀವಿ. ನೀವ್ ಯಾಕಂದ್ರೆ ಸ್ವಲ್ಪ ಮುಖ ನೋಡಿದ್ರೆ ಗಾಬರಿ ತರ ಏನ ಕಲ್ಲುಗಳು ಇಟ್ಕೊಂಡ್ಬಂದ್ ಏನೋ ಮಾಡ್ತಿದ್ರಪ್ಪ ಈ ಬ್ರಹ್ಮಯ್ಯ ಗುರುಗಳ ಸವಾಸ ಏನ್ ಕಂಡು ಮಾಡುತ್ತೆ. ಅದಕ್ಕೋಸ್ಕರ ನೋಡಿ, ಈ ಕಲ್ಲುಗಳನ್ನ ನೋಡಿ, ನಿಮ್ಗೆ ಕೊಡ್ತಿರೋದು ಕಲೆ ಇದೆ, ಪರೀಕ್ಷೆ ಮಾಡ್ಕೊಳ್ಳಿ. ಇವತ್ತು ಆ ಬೈಲಲ್ಲಿ ಹಾಯ್ಕೊಂಡ್ ನೋಡಿ ವೀಕ್ಷಕರೇ, ಕಲ್ಲು ಕೊಟ್ಟಿದ್ದಾರೆ. ದೊಡ್ಡದು ತಿನ್ನಿಸ್ಬೋದು ನಿಮ್ಗೆ. ನಿಮ್ ಮುಖ ನೋಡಿದ್ರೆ ಗಾಬರಿ. ಆವಾಗ್ಲೇ ಹೇಳಿದ್ವಿ ಬೇಡ ಕಲ್ಲ. ಈಗ ಬಾಯಲ್ಲಿ ಹಾಕೊಂಡು ಚಪ್ಪರಿಸಿ, ನಾಲ್ಗೆ ಮೇಲೆ ಚಪ್ಪರಿಸಿ, ಕಲ್ಲನ್ನ ನೀಟಾಗಿ ಚಪ್ಪರಿಸಿ, ಸ್ವಲ್ಪ ಎಂಜಲಲ್ಲಿ ನೆನೆಸಿ ಆ ಕಲ್ಲನ್ನ ಚೆನ್ನಾಗಿ ಚಪ್ಪರಿಸ್ಕೊಂಡು ಚಪ್ಪರಿಸಿ. ಹಾಗೆ ಚಪ್ಪರಿಸ್ತಾ ಇರಿ. ಹಾಗೇರಿ ಈಗ ಹೌದು. ಏನಾಯ್ತು? ಕಲ್ಲು ಕರಗ್ತಾ ಇದೆ. ಹಾಗಿರಿ, ಅಲ್ಲೂ ಜುಮ್ ಅನಿಸ್ತಿದ್ಯಾ? ಒಳ್ಳೆ ಬಟಾಣಿ ತರ ತಿಂತಿದ್ದೀರಾ ಕಲ್ಲನ್ನು. ಸೌಂಡು ಕೇಳಿಸ್ತಿದ್ಯಲ್ಲ ಅಗಿತಿರೋದು? ಕಲ್ಲು ಕರಗ್ತಾ ಇದೆ ಬಾಯಲ್ಲಿ. ನೀವು ಸಾಧಾರಣ ಬಾಯಿ ಮುಕ್ಕಳಿಸಿ ನೀರಲ್ಲಿ, ಆಮೇಲೆ ಅಗಿರಿ ನೋಡೋಣ. ಆಗಲ್ಲ, ಅಲ್ಲೇ ಪೀಸ್ ಆಗುತ್ತೆ. ತೋರಿಸಿ, ಕೈಲಿ ಹಾಕೊಳ್ಳಿ ಕಲ್ಲನ್ನ. ಅಥವಾ ನಾವು ನಿಜವಾಗೂ ಕಲ್ಲು ಕೊಟ್ರ ಸುಳ್ಳು ಏನಾದ್ರು ಕೊಟ್ರ? ನಿಜವಾಗ್ಲೂ ಕಲ್ಲು ಕೊಟ್ಟಿದ್ದೀರಾ? ಏನಾಗಿದೆ? ಪುಡಿ ಆಗಿದೆ. ಅಲ್ಲಿಗೆ ನಿಮ್ಗೆ ಏನಾದ್ರು ತೊಂದರೆ ಆಗ್ತಿದೆ? ಇಲ್ಲ ಇಲ್ಲ. ನೋಡಿ, ಇದನ್ನ, ಈ ಪತ್ರೆಯನ್ನ, ಈ ಸೊಪ್ಪನ್ನ ತಿಂದು ನೀವು ಗಾಜನ್ನು ಕೂಡ ಹಾಕಿಬಹುದು. ಬ್ಲೇಡ್ಗಳಾಗಿತ್ತಾರೆ ಅಂತ ಹೇಳ್ತಾರೆ, ಶೇವಿಂಗ್ ಬ್ಲೇಡ್. ಅದು ಇದಿದ್ರೆ ಇವಾಗ್ಲೇ ನಿಮ್ ಕೈಲಿ ಅಗಿಸ್ಬಿಡ್ತಾ ಇದೀವಿ. ಅದು ತಂದ್ಕೊಟ್ರು ಕೂಡ ಅಗಿಸ್ಬೋದು. ಶೇವಿಂಗ್ ಬ್ಲೇಡ್ ಬಾಯಲ್ಲಿ ಹಾಕಿ ಒಗಿತಿದ್ರಪ್ಪ, ಅಬ್ಬಬ್ಬ ಇಂಥ ಪವಾಡ, ಎಷ್ಟು ಪವಾಡ ಮಾಡ್ತಾನೆ ಇವನು, ಏನ್ ಸಾಧನೆ ಮಾಡಿದಾನೆ ಇವನು, ದೇವ್ರನ್ನ ಹೋಲ್ಸ್ಕೊಂಡ್ಬಿಟ್ಟಿದಾರೆ ಅಂತ ಹೇಳ್ತಾರೆ. ದೇವ್ರು ಹೋಲ್ಸ್ಕೊಂಡಿರೋದಲ್ಲ, ಯಾವ್ದು ಇಲ್ಲ, ಈ ಗಿಡಮೂಲಿಕೆ ಪವಾಡ ಅಲ್ಲಿ ನಿಮ್ಮ ಬಾಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಇದನ್ನ ನೀವು ಗಾಜಿನ ಪೀಸ್ಗಳನ್ನು ಕೂಡ ಹಾಗಿಬಹುದು. ನಾವು ಗಾಜು ಏನಾದ್ರು ಕೈಯಲ್ಲಿ ಮುಟ್ಟೋದಕ್ಕೆ ಭಯ ಪಡ್ತೀವಿ. ಬಾಯಿ ಒಳಗಡೆ ಎಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಚರ್ಮ, ಎಷ್ಟು ಮೃದುವಾಗಿರುತ್ತೆ, ಅದ್ರೊಳಗಡೆ ಇದು ಪ್ರೊಟೆಕ್ಟ್ ಮಾಡುತ್ತೆ, ಬಾಯಿನ ಪ್ರೊಟೆಕ್ಟ್ ಮಾಡುತ್ತೆ. ನಾವು ಕಲ್ಲನ್ನು ಈಚೆ ಹೋಗಿಸ್ರಿ, ಆಮೇಲೆ ನೀವು ನುಂಗ್ಬಿಟ್ಟು ರಾತ್ರಿ ಎಲ್ಲ ನಿದ್ದೆ ಮಾಡ್ತಿರಲ್ಲ ಭಯ ಪಟ್ಕೊಂಡು. ಹಾಗಾಗಿ ನುಂಗ್ಬೋದು, ಕೈ ತೊಳ್ಕೊಂಬೋದು. ಹುಟ್ಟಿರ್ತಕ್ಕಂಥ ಸಹಾದೇವಿ ಅಂತಾರೆ ಅದನ್ನ. ಆ ಸಸ್ಯದ ಹೆಸರು ನಾವ್ ಹೇಳ್ಬಿಟ್ರು, ಗುರುಗಳೇನೋ ಸೊಪ್ಪು ಕೊಟ್ಬಿಟ್ರು, ನುಂಗಿಸ್ಬಿಟ್ರು, ಅದೇನ್ ಹೆಸರು? ನಾವ್ ಎಲ್ಲಿ ಮಾಡ್ಬೇಕು? ಹೌದು, ಹೆಂಗೋಡು. ದಯವಿಟ್ಟು ಯಾರು ಈ ಕಾರ್ಯಕ್ರಮಗಳನ್ನ ನೋಡ್ಕೊಂಡು ಈ ರೀತಿ ಪವಾಡಗಳನ್ನ ಮಾಡಕ್ ಹೋಗ್ಬೇಡಿ. ಹೌದು, ಪ್ರಯೋಗಗಳನ್ನು ಕೂಡ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇದರಿಂದ ಅಡ್ಡ ಪರಿಣಾಮ ಏನಾದ್ರು ಬೀರಿದ್ರೆ ನಿಮಗೆ ಅದನ್ನ ಸರಿ ಮಾಡ್ತಕ್ಕಂಥ ಶಕ್ತಿ ಇದ್ರೆ ಮಾತ್ರ ಮಾಡಿ. ಹೌದು, ಇಲ್ಲಾಂದ್ರೆ ಹೇಳ್ಬಿಟ್ಟಿದ್ದಾರೆ ಈ ಕಾರ್ಯಕ್ರಮದ ಮುಖಾಂತರ ನಾನು ಮಾಡ್ತೀನಿ ಅಂತದ್ದು ಕೆಲವ್ರ ಮೇಲೆಲ್ಲ ಪ್ರಯೋಗ ಮಾಡಕ್ ಹೋಗ್ಬೇಡಿ. ಇದ್ರ ವಿಚಾರ ತಿಳ್ಕೊಂಡು ಇದ್ರ ಬಗ್ಗೆ ಅನುಭವಗಳಿದ್ರೆ ಮಾಡಿ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಇದರಿಂದ ಅಡ್ಡ ಪರಿಣಾಮಗಳು ಏನಾದ್ರು ಬೀರಿದ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ಈ ಕಾರ್ಯಕ್ರಮ ನೋಡ್ಕೊಂಡು ಪ್ರಯೋಗಗಳನ್ನ ಮಾಡಕ್ ಹೋದ್ರೆ ನಾವು ಜವಾಬ್ದಾರಲ್ಲ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಇದು ಏನಪ್ಪಾ ಅಂದ್ರೆ, ಈ ಪವಾಡಗಳನ್ನ ಬಯಲ್ ಮಾಡ್ತಕ್ಕಂಥದ್ದು, ಆಯುರ್ವೇದಿಕ್ ಸಸ್ಯಗಳಲ್ಲಿ ಇಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ತೋರ್ಸೋಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ತಿರ್ತಕ್ಕಂಥದ್ದು. ಅನ್ಕೊಂತೀವಿ ಕಲ್ಲುಗಳನ್ನ ನುಂಗ್ಬೋದಲ್ವಾ, ಯಾಕೆ ನುಂಗುದ್ರು ಕೂಡ ಈ ಕಲ್ಲುಗಳನ್ನ ನುಂಗ್ಬೋದು ನಾವು. ಆ ಸಹಾದೇವಿ ಅಂತಕ್ಕಂಥ ಸಸ್ಯ ಏನಿದೆಯೋ
ನಮ್ಮ ಜೀರ್ಣಕ್ಕಿದೆ, ನಮ್ಮ ಜೀರ್ಣ ಹೊಟ್ಟೆ ಅಂತ ಏನಿದೆಯೋ, ಹೊಟ್ಟೆಲಿ ಲಾವಾರಸ ಅಂತ ಹೇಳ್ತೀವಿ, ಹೌದು ಲಾವಾ ಇರುತ್ತೆ. ಹೌದು ಆ ಲಾವಾದಲ್ಲಿ ಈ ಕಲ್ಲು ಅದೇನಾದ್ರೂ ಬೆರೆದ್ರೆ ಕಲ್ಲು ಸಂಪೂರ್ಣ ಅಶೀಟ್ ಆಗುತ್ತೆ. ಅಶೀಟ್ ಅಂತ ಹೇಳಿದ್ರೆ ನಾವು ಈ ರಾಗಿ ಹಸಿಟ್ಟು ರಾಗಿ ಸೆಟ್ಟು. ಅಥವಾ ಗೋಧಿ ಹಿಟ್ಟು ಅಂತ ಹೇಳ್ತೀವಿ ನೋಡಿ, ಆ ತರ ನುಣ್ಣಕ್ಕೆ ಪೌಡರ್ ಆಗಿ ಬೆಳಗ್ಗೆ ಮಲದ ಮುಖಾಂತರ ವಿಸರ್ಜನೆ ಆಗೋಗುತ್ತೆ. ಈ ಗಿಡಮೂಲಿಕೆ ಹೆಸರು ಏನೇನು ಗುರುಗಳೇ ನೀವು ಕೊಟ್ಟಿದ್ದು? ಸಹಾದೇವಿ. ಸಹಾದೇವಿ. ಅದು ಏನೇನಕ್ಕೆ ಯೂಸ್ ಆಗುತ್ತದು? ನೋಡಿ, ಒಳ್ಳೆ ಪ್ರಶ್ನೆ, ಹಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹೌದು. ಇವತ್ತು ನಮ್ಮ ಕಿಡ್ನಿಯಲ್ಲಿ ಸ್ಟೋನ್, ಹಾ ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವಿ. ಹ್ಮ್ ಕಿಡ್ನಿ ಸ್ಟೋನ್ಗೆ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಆಪರೇಷನ್ಗಳನ್ನ ಮಾಡಿಸ್ಕೊಂತೀವಿ. ಹೌದು. ಈಗ ನೀವು ವೈದ್ಯರ ಹತ್ರಕ್ಕೆ ಹೋಗಿದ್ ಕೂಡಲೇ, ಕೆಲವರು ವೈದ್ಯರ ಹತ್ರಕ್ಕೆ ಹೋಗಿದ್ ಕೂಡಲೇ ಸರ್ ನಮ್ಗೆ ಕಿಡ್ನಿ ಸ್ಟೋನ್ ಆಗ್ಬಿಟ್ಟಿದೆ, ಫಸ್ಟ್ ಸ್ಕ್ಯಾನ್ ಮಾಡ್ಸಪ್ಪ ಅಂತಾರೆ. ಹೌದು. ಫಸ್ಟ್ ಸ್ಕ್ಯಾನ್ ಮಾಡ್ಸೋ, ಕಿಡ್ನಿ ಸ್ಟೋನ್ ಅಂತ ಅವರೇ ತಲೆ ಮೇಲೆ ಕೈ ಇಟ್ಕೊಂಡ್ಬಿಡ್ತಾರೆ. ರೋಗಿನೇ ಧೈರ್ಯವಾಗಿರ್ತಾನೆ, ಹೌದು, ಹೋಗೋವಾಗ ಹಾಸ್ಪಿಟ್ಲಿಗೆ ಧೈರ್ಯವಾಗಿ ಹೋಗ್ತಾನೆ, ಕಿಡ್ನಿ ಸ್ಟೋನ್ ಬಿಡಪ್ಪ ಹೊಟ್ಟೋಗಿ ಏನ್ ಬಿಡುತ್ತ. ಅವರು ವೈದ್ಯರ ಹತ್ರ ಹೋಗಿದ್ ಕೂಡಲೇ ಅವರೇ ಭಯ ಪಡಿಸಿ ಫಸ್ಟ್ ಸ್ಕ್ಯಾನ್ ಮಾಡಿ, ಲೇಟ್ ಮಾಡ್ಬಿಟ್ರೆ ನಿನ್ಗೆ ಕಟ್ಕೊಂಡ್ಬಿಡುತ್ತೆ, ಮೂತ್ರ ವಿಸರ್ಜನೆ ಮಾಡಕ್ಕಾಗಲ್ಲ, ಕಟ್ಕೊಂಡ್ಬಿಡುತ್ತೆ, ಕಿಡ್ನಿ ಡ್ಯಾಮೇಜ್ ಆಗ್ಬಿಡುತ್ತೆ, ಕಿಡ್ನಿ ಹೋಗ್ಬಿಡುತ್ತೆ, ಕಲ್ಲಿನ ದಪ್ಪ ಆಗ್ಬಿಡುತ್ತೆ, ಆಮೇಲೆ ಕಿಡ್ನಿನ ಕಟ್ ಮಾಡಿ ಕಲ್ ತೆಗಿಬೇಕು ಅಂತೆಲ್ಲ ಭಯ ಇಡ್ಸ್ಬಿಟ್ಟು ಮೊದಲನೇದಾಗಿ ನಿಮ್ಮನ್ನ ಅಡ್ಮಿಟ್ ಮಾಡ್ಕೊಳಕ್ಕೆ ಕೆಲಸ ಮಾಡ್ತಾರೆ. ಹೌದು. ಅಡ್ಮಿಟ್ ಮಾಡ್ಕೊಂಡು 3 ದಿವಸ ಇರ್ಬೇಕು, ಆ ಡ್ರಿಪ್ ಹಾಕ್ತಿರಿ, ಅದನ್ನ ಹಾಕ್ತಿರಿ, ಈ ರೀತಿ ಹಾಕ್ತಿರಿ ಅಂತ 3 ದಿವಸ ಅಡ್ಮಿಟ್ ಮಾಡ್ಕೊಂಡು ಕೊನೆಯದಾಗಿ ಹೇಳ್ತಾರೆ, ನೋಡಪ್ಪ ಕಲ್ಲು ಈಚೆನೆ ಬರ್ತಾ ಇಲ್ಲ, ಆಗೋದಿಲ್ಲ, ಆಪರೇಷನ್ ಮಾಡ್ಲೇಬೇಕು, ಕಟ್ ಮಾಡ್ಲೇಬೇಕು. ನೀವು ಭಯ ಇಟ್ಟಕ್ಕೆ ಏನ್ ಮಾಡ್ತೀರಾ, ಮಾಡ್ಬಿಡಿ ಸ್ವಾಮಿ ಅಂತ ಲಕ್ಷಾಂತರ ರೂಪಾಯಿ ಸುರಿತೀರಾ ತಗೊಂಡು. ಹೌದು. ಹಾಸ್ಪಿಟ್ಲಿಗೆ ಲಕ್ಷಾಂತರ ರೂಪಾಯಿ ತುರಿತೀರಾ. ಎಷ್ಟೇ ದಪ್ಪದ ಕಲ್ಲಿರ್ಲಿ, ಎಷ್ಟೇ ದಪ್ಪದ ಕಿಡ್ನಿಯಲ್ಲಿ ಕಲ್ಲಿದ್ರು ಕೂಡ ಕರಗಿಸೋ ಶಕ್ತಿ ಸಹಾದೇವಿಗಿದೆ. ಸಂಪೂರ್ಣವಾಗಿ ನಮ್ಮಲ್ಲಿ ಉದಾಹರಣೆಗೆ ಸಾಕಷ್ಟು ಜನಗಳು ಇಲ್ಲಿ ಉದಾಹರಣೆ ಕೊಡ್ಬೋದು ನಾವು, ಸಾಕ್ಷಿಗಳು ಕೂಡ ಇದ್ದಾರೆ. ಕಿಡ್ನಿ ಸ್ಟೋನ್ಗೆ ಆಗೋದೇ ಇಲ್ಲ, ಆಪರೇಷನ್ ಮಾಡ್ಲೇಬೇಕಂದವರು 1 ವಾರಕ್ಕೆ ಕಿಡ್ನಿಯಲ್ಲಿ ಇರ್ತಕ್ಕಂಥ ಕಲ್ಲು ಸಂಪೂರ್ಣ ಕರಗಿ ಈಚೆ ಬಂದ್ಬಿಡುತ್ತೆ. ಇದಕ್ಕೆ ಇದ್ರಲ್ಲಿ ನೀವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ನಿಮ್ಮ ಆಯುರ್ವೇದಿಕ್ ಅಲ್ಲಿ? ಸಂಪೂರ್ಣವಾಗಿ ಕೊಡ್ತಾ ಇದ್ದೀವಿ, ಇದೇ ಸೊಪ್ಪಿನಿಂದ ಕೊಡ್ತಿದೀವಿ. ಮತ್ತೆ ಇನ್ನೊಂದು ಸೊಪ್ಪಿದೆ, ಅದು ವಿಶೇಷವಾಗಿರ್ತಕ್ಕಂಥ ಸೊಪ್ಪು, ಅದನ್ನು ಕೂಡ ತಮ್ಗಳಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಸ್ಕೊಡ್ತೀರಿ. ಅದು ಮನೆಗಳ ಮುಂದೆ ಬೆಳೆಸ್ಕೊಂಡು ನಾವ್ ಹೇಳ್ತಿದ್ದೀರಿ, ಕೆಲವೊಂದು ಕಾಯಿಲೆಗಳಿಗೆ ನೀವೇ ವೈದ್ಯರಾಗಿ ಅಂತ. ಹೌದು. ನಮ್ಮ ಕೆಲವೊಂದು ಆಯುರ್ವೇದ ಪುಸ್ತಕಗಳು ನಾವು ಬರೆದಿರ್ತಕ್ಕಂಥ ಗ್ರಂಥಗಳು ಕೂಡ ಇದೆ, ಅದ್ರಲ್ಲಿ ಸಂಪೂರ್ಣ ಮಾಹಿತಿಗಳು ಕೊಟ್ಟಿದ್ದೀರಿ. ಆ ಪುಸ್ತಕಗಳು ಹೋದ್ರೆ ನಾವೇ ವೈದ್ಯರಾಗ್ಬೋದು ಕೆಲವೊಂದು ಕಾಯಿಲೆಗಳಿಗೆ. ಆ ರೀತಿ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿದ್ವಿ. ಇದು ಕೂಡ ಅಷ್ಟೇನೆ, ಸಹಾದೇವಿ ಅಂತಕ್ಕಂಥದ್ದು ಕಿಡ್ನಿ ಸ್ಟೋನ್ ಸಂಪೂರ್ಣವಾಗಿ ಕರ್ಸಿ ಈಚೆ ತಳ್ಳುತ್ತೆ. ಯಾವುದೇ ಒಂದು ಆಪರೇಷನ್ ಬೇಕಾಗಿಲ್ಲ, ಯಾವುದೇ ಒಂದು ಆತಂಕ ಬೇಕಾಗಿಲ್ಲ. ಈ ಸೊಪ್ಪನ್ನ ಉಪಯೋಗಿಸಿ ಕಿಡ್ನಿ ಸ್ಟೋನ್ ನ ತೊಲಗಿಸಿ. ವೀಕ್ಷಕರಿಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ, ಯಾರ್ಯಾರಿಗೆ ಕಿಡ್ನಿ ಸ್ಟೋನ್ ಆಗಿದೆಯೋ ದಯವಿಟ್ಟು ಬಂದು ಟ್ರೀಟ್ಮೆಂಟ್ ತಗೋಬೇಕು. ತುಂಬಾ ಆದ್ರೆ ಒಂದು ಮಾಹಿತಿನ ಕೊಡ್ತೀವಿ, ನಮ್ಮ ಹತ್ರ ಟ್ರೀಟ್ಮೆಂಟ್ ಬರೋದಕ್ಕಿಂತ ಮುಂಚೆ ಆ ರಿಪೋರ್ಟ್ಗಳನ್ನ, ಕೆಲವರು ಹೇಳ್ತಾರೆ ನಾನು 6 ತಿಂಗಳಿಂದ ರಿಪೋರ್ಟ್ ಮಾಡಿದ್ದೆ ತಗೊಂಬಂದಿದ್ದೀನಿ ಗುರುಗಳು, ಅದಾಗಲ್ಲ. ಹೊಸದಾಗಿ ಮಾಡಿರ್ತಕ್ಕಂಥ ರಿಪೋರ್ಟ್ ಅನ್ನು ತಗೊಂಬಂದಾಗ ನಿಮ್ಗೆ ಖಚಿತವಾಗಿ 1 ವಾರದೊಳಗಡೆ ರಿಸಲ್ಟ್ ಬರುತ್ತೆ. ಅಂದ್ರೆ ತುಂಬಾ ವೀಕ್ಷಕರಿಗೆ ಒಂದು ಹೆಲ್ಪ್ಫುಲ್ ಆಗುವಂತ ಒಂದು ಖಂಡಿತವಾಗ್ಲೂ ಇದು ಬರುತ್ತೆ. ದಯವಿಟ್ಟು ಯಾರು ಕಿಡ್ನಿ ಸ್ಟೋನ್ಸ್ ಆಗಿದೆ, ಈ ತರ ಪ್ರಾಬ್ಲಮ್ ಇದ್ದವ್ರಿಗೆ ದಯವಿಟ್ಟು ಇಲ್ಲಿ ಬಂದು ವಿಸಿಟ್ ಮಾಡಿ, ನಿಮ್ಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತೀವಿ. ಇವತ್ತು ನೋಡಿ, ಕಲ್ಲುಗಳನ್ನ ಅಗಿತಕ್ಕಂಥ ಪವಾಡ, ಯಾರು ಒಂದು ಪವಾಡಗಳನ್ನ ಮಾಡ್ತಿದ್ರೆ, ನಾವ್ ಹೇಳ್ತಿದ್ರಿ ಒಂದು ಪವಾಡ ನಡೀತಿದೆ ಅಂತ ಹೇಳಿದ್ರೆ ಒಂದು ಕೈ ಚಳಕ ನಡೀತಿದೆ ಅಂತ. ಅಲ್ಲಿ ಹಿಂದೆ ಏನೋ ಒಂದು ಮೂಲಿಕೆನೋ ಅಥವಾ ಒಂದು ರಾಸಾಯನಿಕ ವಸ್ತುನೋ ಕೆಲಸ ಮಾಡ್ತಿದೆ. ಪವಾಡಗಳಿಗೆ ಬಯಲಾಗ್ಬೇಡಿ. ಕಲ್ಲುಗಳನ್ನ ತಿಂತಕ್ಕಂಥವ್ರು, ಗಾಜುಗಳನ್ನ ತಿಂತಕ್ಕಂಥವ್ರು ಅಥವಾ ಬ್ಲೇಡ್ ಪೀಸ್ಗಳನ್ನ ತಿಂತಕ್ಕಂಥವ್ರು ಅವ್ರು ಯಾರು ಪವಾಡ ಪುರುಷರು ಅಲ್ಲ. ಈ ರೀತಿ ಪವಾಡಗಳನ್ನ ಮಾಡಿ ನಿಮ್ಗಳನ್ನ ಮರಳು ಮಾಡ್ತಾರೆ. ಆಯುರ್ವೇದಿಕ್ ಅಲ್ಲಿ ಗಿಡ ಮೂಲಿಕೆಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂತ ತೋರಿಸ್ತಾ ಇದೀವಿ. ಮತ್ತೆ ಪವಾಡಗಳನ್ನು ಕೂಡ ಅದೇ ರೀತಿ ಎರಡನ್ನೂ ಕೂಡ ನಾವು ಕಾರ್ಯಕ್ರಮಗಳನ್ನ ಮುಂದುವರಿಸ್ತಾ ಹೋಗೋಣ, ಬಯಲು ಮಾಡ್ತಾ ಹೋಗೋಣ. ಪವಾಡಗಳನ್ನ ಯಾವ ರೀತಿ ಮಾಡ್ತಾರೆ ಅಂತ ಬಯಲು ಮಾಡ್ತಾ ನೋಡ್ಕೊಂಡು ಈ ಕಾರ್ಯಕ್ರಮನ ಮುಂದುವರಿಸ್ತಾ ಹೋಗೋಣ. ದರ್ಶನ, ನಮಸ್ತೆ, ಧನ್ಯವಾದಗಳು. ಇವತ್ತು ನಿಮ್ಮನ್ನ ನಾವು ಈ ಕಾರ್ಯಕ್ರಮದಲ್ಲಿ ಹ್ಯಾಗ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ಅಂದ್ರೆ ಡೆಮೋ ಅಂತ ನೀವು ಕೇಳ್ತಿದ್ರಿ ಏನೇನ್ ಪವಾಡ ಮಾಡ್ತೀರಾ ನೀವು. ಹೌದು ಹೌದು, ನಾನು ಕೇಳ್ತಾ ಇದ್ದಕ್ಕೆ ಇವತ್ತು ಆನ್ಸರ್ ಸಿಕ್ಕಿದೆ ನನಗೆ. ಹೆಂಗ್ ಮಾಡ್ತೀರಾ, ಹೇಗ್ ಮಾಡ್ತಾರೆ ಸಂಪೂರ್ಣವಾಗಿ ನಿಮ್ಮಿಂದನೇ ಖಂಡಿತ ನನಗೆ ಆಶ್ಚರ್ಯ ಆಯ್ತು. ಆ ಕಲ್ ತಿಂದಾಗ ನನಗೆ ಆಶ್ಚರ್ಯ ಆಯ್ತು. ಎಷ್ಟು ಈಸಿಯಾಗಿ ಕರ್ಗೋಯ್ತು ಅಂದ್ರೆ ಅದು ನಿಮ್ಗೆ ಒಳ್ಳೆ ಒಂದು ಮರಳ ತರ ಸಿಂಪಲ್ ಆಗಿ ಹೋಗ್ಬಿಡ್ತದು. ಆ ಸೊಪ್ಪಿಂದ ಅದು ಒಂದು ನಿಜವಾಗ್ಲೂ ಮಿರಾಕಲ್ ಆಗೇ ನಡೀತು ಬಿಡಿ ನನಗೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ ಇದ್ರಲ್ಲಿ ಏನು ಫೇಕ್ ಇಲ್ಲ, ಇದು ಇರೋದೆಲ್ಲ ರಿಯಾಲಿಟಿಯಾಗೆ ಇರುತ್ತೆ ಎಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಬೆಚ್ಚಿಡ್ತಾ ನಾವು ಹೋಗ್ತಾ ಇರ್ತೀವಿ. ಯಾವ್ದ್ಯಾವ್ದು ಕಾಯಿಲೆಗೆ ಯಾವ್ದ್ಯಾವ್ದು ಸಸ್ಯಗಳನ್ನ ಉಪಯೋಗಿಸ್ಬೇಕು, ಯಾವ್ಯಾವ ಕಾಯಿಲೆಗಳಿಗೆ ನಾವೇ ಮನೆ ಮದ್ದುಗಳನ್ನ ಮಾಡ್ಕೊಂಬೋದು ಅಂತ ಈ ಕಾರ್ಯಕ್ರಮಗಳನ್ನ ಮುಂದುವರಿಸ್ತಾ ಹೋಗೋಣ. ಇಷ್ಟನ್ನು ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ.